ಅನ್ನುವಂಥದ್ರ ಬಗ್ಗೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಇದನ್ನ ಗಮನಿಸಬೇಕು. ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಈ ಮನೋರಂಜನೆಗೆ ಸಂಬಂಧಿಸಿರ್ತಕ್ಕಂತ ಕ್ಷೇತ್ರ, ಯಾವ ಒಂದು ಕಲೆಗೆ ಸಂಬಂಧಿಸಿರ್ತಕ್ಕಂತ ಕ್ಷೇತ್ರ, ಅದು ಟಿವಿ ಮಾಧ್ಯಮ ಇರಬಹುದು, ಚಿತ್ರೋದ್ಯಮ ಇರಬಹುದು, ಜನರಿಗೆ ಮನೋರಂಜನೆಯನ್ನು ಕೊಡ್ತಕ್ಕಂತಹ ಒಂದು ಕ್ಷೇತ್ರ ತುಂಬಾ ಚೆನ್ನಾಗಿ ಒಗ್ಕೊಳ್ಳುತ್ತೆ. ಆನಂದದಾಯಕವಾಗಿರತಕ್ಕಂತಹ ಕ್ಷೇತ್ರಗಳಲ್ಲಿ ಧನಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ನೀವು ಕಂಡು ಬರುತ್ತೆ. ಇನ್ನು ಈ ಕ್ರೀಡೆಗೆ ಸಂಬಂಧಿಸಿರತಕ್ಕಂತಹ ಸಾಮಾನುಗಳನ್ನು ಮಾರಾಟ ಮಾಡೋದಿರಬಹುದು ಅಥವಾ ಕ್ರೀಡಾ ಪ್ರವೃತ್ತಿ ಆಗಿರಬಹುದು, ಒಟ್ಟಾರೆ ಕ್ರೀಡೆಗೆ ಸಂಬಂಧಿಸಿರತಕ್ಕಂತ ಕ್ಷೇತ್ರ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಜೊತೆಗೆ ಈ ಸಂಗೀತ ಕ್ಷೇತ್ರ ಅಥವಾ ವಾದ್ಯಗಳು ನುಡಿಸುವಂತದ್ದು, ಮಾರಾಟ ಮಾಡುವಂತದ್ದು, ಸಂಗೀತ ನುಡಿಸುವಂತದ್ದು, ಮಾರಾಟ ಮಾಡುವಂತದ್ದು, ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುವಂತಹ ಸಾಧ್ಯತೆಗಳು. ಕಲೆ, ನಿಮ್ಮ ಹತ್ರ ಯಾವುದೋ ಒಂದು ವಿಶೇಷವಾದಂತ ಕಲೆ ಇರುತ್ತೆ, ಅದರಲ್ಲಿ ನೀವು ಎಕ್ಸ್ಪರ್ಟ್ ಇರ್ತೀರಿ. ಅದನ್ನ ಕೆಲವೊಂದು ಜನರು ಉಪಯೋಗ ಮಾಡ್ಕೋಬಹುದು, ಉಪಯೋಗ ಮಾಡ್ಕೊಳ್ಳದೆ ಇರಬಹುದು. ಇನ್ನು ಪ್ರಚಾರ ಕಾರ್ಯ ಮಾಡ್ತಕ್ಕಂತ ಕ್ಷೇತ್ರ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಥವಾ ಮಾಡ್ತಾ ಇರಬಹುದು ಕೂಡ. ಇನ್ನು ಈ ಬೆಳ್ಳಿಯ ಪಾತ್ರೆ ಅಥವಾ ಈ ಸೃಷ್ಟಿ ಮಾಡುವಂತದ್ದು, ಅಂದ್ರೆ ಕ್ರಿಯೇಟ್ ಮಾಡುವಂತದ್ದು, ಪಾತ್ರೆಗಳನ್ನ ಸೃಷ್ಟಿ ಮಾಡುವಂತದ್ದು, ಅಥವಾ ಈ ಯಾವುದೋ ಒಂದು ಈ ರೇಷ್ಮೆಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸ, ಚಲಿಸುವಂತಹ ಕಾರ್ಯಗಳಲ್ಲಿ ಕೆಲಸ ನಿರ್ವಹಿಸುವಂತದ್ದು, ಅಂದ್ರೆ ಪ್ರಯಾಣದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಮಾಡತಕ್ಕಂತ ಸಾಧ್ಯತೆ ಯಾವುದಾದ್ರೂ ಒಂದು, ಇಂತಹ ಒಂದು ಸಾಧ್ಯತೆಗಳಿದೆ. ಇನ್ನು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ಷೇತ್ರಗಳಿದೆ. ಅವೆಲ್ಲ ಕ್ಷೇತ್ರಗಳನ್ನ ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಉಳಿದಿರುವಂತಹ ಬಹಳ ಮುಖ್ಯವಾದ ಕ್ಷೇತ್ರಗಳು ಯಾವುದು, ಮತ್ತೆ ಸದಾ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇಟ್ಕೋಬೇಕಾಗಿರುವಂತಹ ಅಂಶಗಳು ಯಾವುದು, ಇದ್ರ ಬಗ್ಗೆ ಎಲ್ಲ ತಿಳಿಸಬೇಕಾಗಿದೆ. ಈ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಭರಣಿ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಲಾಭ ಆಗುತ್ತೆ, ಹೊಂದಾಣಿಕೆ ಆಗುತ್ತೆ ನಿಮ್ಮ ಜಾತಕರಿಗೆ ಅನ್ನುವಂತ ಮಾತನ್ನ ನೋಡೋದಾದ್ರೆ ನೋಡಿ, ಈ ಕೌತುಕ ಭಂಡಾರ ಕ್ಷೇತ್ರದ ಕೆಲಸಗಾರರಾಗಿರ್ಬೋದು, ಬಹಳ ವಿಶೇಷವಾಗಿ ಆಹಾರ ಕ್ಷೇತ್ರ, ನೀವು ಆಹಾರವನ್ನ ಮಾರಾಟ ಮಾಡ್ತಾ ಇದ್ರಿ, ಹೋಟೆಲ್ ಇಟ್ಟುಕೊಂಡಿದ್ರಿ, ಖಾನಾವಳಿ ಇಟ್ಟುಕೊಂಡಿದ್ರಿ, ಅಥವಾ ಆಹಾರ ಅಲ್ಲಿ ಮಾರ್ತಾ ಇದ್ರಿ, ಆಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿತ್ತು ಅಂತಂದ್ರೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಅಥವಾ ಈಗ ಆಲ್ರೆಡಿ ನೀವು ಆ ಕೆಲಸ ಮಾಡ್ತಿರ್ಬೋದು. ಇನ್ನು ಉದ್ಯೋಗ ಸಮೂಹ, ಯಾವುದೋ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಅವರಿಗೆ ಉದ್ಯೋಗ ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಈ ಕಾರ್ಖಾನೆಯಲ್ಲಿ, ಅದು ಗುಮಾಸ್ತನಾಗಿರ್ಬೋದು, ಮಾಲೀಕನೇ ಆಗಿರ್ಬೋದು, ಕಾರ್ಖಾನೆಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ, ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಈ ಛಾಯಾಗ್ರಹಣ ಮಾಡತಕ್ಕಂತ ಉದ್ಯೋಗ,